ನಾವು ಅಂದುಕೊಂಡ ತಕ್ಷಣ ಸಾಲಗಾರರು ನಮ್ಮ ಮುಂದೆ ಬಂದು ನಿಂತ್ಕೊಳ್ತಾರೆ. ಸಾಲ ಎನ್ನುವುದೇನು ಅಷ್ಟು ಸುಲಭನಾ? ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? UPI ಮಾಡಿರುವಂತಹ ಕ್ರಾಂತಿ ಇದೆಯಲ್ಲ, ಅದು ಇಡೀ ವಿಶ್ವಕ್ಕೆ ಮಾದರಿ. ನಮಗೆ ಬೇಕಾದಾಗ ಸಾಲ ಸಿಗುವಂತಹ ಒಂದು ವ್ಯವಸ್ಥೆಯನ್ನ ತರೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೊರಟಿದೆ. ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ ಒಂದು ಮಾಡ್ತಾ ಇದ್ದಾರೆ, ULI ಅಂತ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕ್ಷಣಾರ್ಧದಲ್ಲಿ ಸಾಲ, ನಮಗೆ ಬೇಕು ಅಂದ ತಕ್ಷಣ ಸಾಲ, ನಾವು ಅಂದುಕೊಂಡ ತಕ್ಷಣ ಸಾಲಗಾರರು ನಮ್ಮ ಮುಂದೆ ಬಂದು ನಿಂತ್ಕೊಳ್ತಾರೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲವನ್ನು ಕೊಡ್ತಾರೆ. ಕೇಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ಲ? ಇಂಥದ್ದೊಂದು ಪರಿಸ್ಥಿತಿ ದೇಶದಲ್ಲಿದೆಯಾ? ಸದ್ಯಕ್ಕಂತೂ ಇಲ್ಲ. ಆದರೆ ಇಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಹೊರಟಿದೆ. ಇದು ಹೇಗೆ ಸಾಧ್ಯ? ಸಾಲ ಎನ್ನುವುದೇನು ಅಷ್ಟು ಸುಲಭನಾ? ಅಷ್ಟು ಸುಲಭವಾಗಿ ಸಿಕ್ಬಿಡುತ್ತಾ? ಹಣಕಾಸು ವ್ಯವಹಾರ ಅನ್ನೋದೇನು ಅದು ಯಾವತ್ತು ಕಬ್ಬಿಣದ ಕಡಲೆ ಅಲ್ವಾ? ನಿಮಗೆ ಅನ್ನಿಸ್ಬೋದು, ಒಂದು ಹಣಕಾಸು ವ್ಯವಹಾರ ಅಂದರೆ ಹಣವನ್ನು ಕೊಟ್ಟು ತಗೊಳ್ಳೋದು ಎಷ್ಟು ಕಷ್ಟ. ಆದರೆ ದೇಶದಲ್ಲಿ UPI ಮಾಡಿರುವಂಥ ಕ್ರಾಂತಿ ಇದೆಯಲ್ಲ, ಅದು ಇಡೀ ವಿಶ್ವಕ್ಕೆ ಮಾದರಿ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಮಾಡಿರುವಂಥದ್ದು. ಒಂದು QR ಕೋಡ್ ನೋಡಿ ನಮ್ಮ ಮೊಬೈಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ದುಡ್ಡು ಅವ್ರಿಗೆ ಹೋಗುತ್ತೆ, ಅವ್ರ ದುಡ್ಡು ನಮಗೆ ಬರುತ್ತೆ. ಎಷ್ಟು ಸುಲಭವಾಗಿಬಿಟ್ಟಿದೆ. ಇನ್ಕ್ಲೂಸಿವ್ ಎಕಾನಮಿಯನ್ನು ನರೇಂದ್ರ ಮೋದಿ ತಂದರು. ಒಬ್ಬ ತರಕಾರಿ ಮಾರೋರು, ಒಬ್ಬ ಹಣ್ಣು ಮಾರೋರು, ಒಬ್ಬ ಇಸ್ತ್ರಿ ಅಂಗಡಿಯವನು, ಯಾರೇ ಆಗಲಿ ಹಣಕಾಸಿನ ವ್ಯವಹಾರ ಅವರಿಗೆ ಅಷ್ಟು ಸುಲಭ ಆಗೋಯ್ತು. ಆ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ತಂದಂತಹ UPI ವ್ಯವಸ್ಥೆ ಏನಿದೆ, ಅದು ಇಡೀ ದೇಶದಲ್ಲಿ ಹಣಕಾಸು ವ್ಯವಹಾರದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿತು. ಜರ್ಮನಿಯ ಮಿನಿಸ್ಟ್ರೊಬ್ಬರು ಬೆಂಗಳೂರಿಗೆ ಬಂದಾಗ ಈ ರೀತಿಯ ಪೇಮೆಂಟ್ ಮಾಡೋದನ್ನು ನೋಡಿ ಆಶ್ಚರ್ಯ ಆಗ್ಬಿಟ್ರು. ಸ್ವತಃ ತಾವೇ ಪೇಮೆಂಟ್ ಮಾಡಿದ್ರು. ಮುಂದುವರೆದ ದೇಶದಂತಹ ಜರ್ಮನಿಯಲ್ಲೂ ಕೂಡ ಇಂತಹ ವ್ಯವಸ್ಥೆ ಇಲ್ಲ. ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಸುಳ್ಳಲ್ಲ ಅಲ್ವಾ? ಇದೇನಿದು ಸಾಲದ ಬಗ್ಗೆ ಮಾತಾಡೋಕೆ ಹೋಗಿ ನಾನು ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ಇದೇ ಮಾದರಿಯಲ್ಲೇ ನಮಗೆ ಬೇಕಾದಾಗ ಸಾಲ ಸಿಗುವಂಥ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಹೊರಟಿದೆ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ನಾವೇನು ಹೇಳ್ತೀವಿ, UPI. ಬಹುಶಃ ಗೂಗಲ್ ಮಾಡೋರು, Paytm ಮಾಡೋರು, ಫೋನ್ಪೇ ಮಾಡೋರಿಗೆಲ್ಲ ಇದು ಗೊತ್ತಿರುತ್ತೆ UPI ಅಂತ. ಅದೇ ಮಾದರಿಯಲ್ಲಿ ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ ಒಂದು ಮಾಡ್ತಾ ಇದ್ದಾರೆ, ULI ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ ಕಮಿಷನ್ ಆಫ್ ಇಂಡಿಯಾದ ಮುಖಾಂತರ UPI ಏನು ಸಿದ್ಧವಾಯಿತು, ಅದೇ ಮಾದರಿಯಲ್ಲಿ ULI ಸಿದ್ಧ ಆಗ್ತಾ ಇದೆ. ಇದನ್ನು ಯಾರು ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ತಾನು ಈ ಮೂಲಕ ಸಾಲ ಪಡಿತೀನಿ ಅಂತ ಒಪ್ಪಿಗೆ ಸೂಚಿಸ್ತಾರೋ ಅಂಥವರೆಲ್ಲರೂ ಕೂಡ ಈ ULIಯನ್ನು ಉಪಯೋಗಿಸಿ ಕ್ಷಣಾರ್ಧದಲ್ಲಿ ಸಾಲವನ್ನು ಪಡೆಯುವಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ಸದ್ಯದಲ್ಲೇ ಬರೋದಿದೆ ಸ್ನೇಹಿತರೆ. ಮೊನ್ನೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಈ ವಿಚಾರವನ್ನು ಘೋಷಣೆ ಮಾಡಿದ್ದಾರೆ. ಏನಿದು ULI? UPI ಏನು ಹೇಳ್ತೀವಿ ನಾವು, ಅದನ್ನು ನಾವು ಮೊಬೈಲ್ನಲ್ಲಿ ಇಟ್ಕೊಂಡು ನಾವು ಬೇಕಾದಾಗ ಹಣ ಕಳಿಸ್ತೀವಿ, ಯಾವಾಗ ಬೇಕು ನಮ್ಗೆ ಆವಾಗ ತರಿಸ್ಕೋತೀವಿ. ಅಲ್ಲಿ ಏನೇನು ವರ್ಕ್ ಆಗುತ್ತೆ? ನಮ್ಮ ಮೊಬೈಲ್ ನಂಬರು, ನಮ್ಮ ಆಧಾರ್ ಕಾರ್ಡು, ಮತ್ತು ಜನ್ಧನ್ ಅಕೌಂಟ್ ಇದ್ದರೆ ಜನ್ಧನ್ ಅಕೌಂಟು ಅಥವಾ ನಮ್ಮ ಬ್ಯಾಂಕ್ ಅಕೌಂಟು, ಅದನ್ನು RBI ಜಾಮ್ ಅಂತ ಕರೀತಾರೆ. ಜನ್ಧನ್ ಅಕೌಂಟ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಇವು ಮೂರನ್ನು ಒಳಗೊಂಡಂತಹ ಒಂದು ಟ್ರಾನ್ಸಾಕ್ಷನ್ ಅದು UPI. ಅದು ಹಣವನ್ನು ಕೊಡೋದಕ್ಕೆ. ಆದರೆ ಹಣವನ್ನು ಪಡೆಯೋದಕ್ಕೆ ಅಂದರೆ ಸಾಲವನ್ನು ಪಡೆಯೋದಕ್ಕೆ ULI ಯಾವ ರೀತಿ ಕೆಲಸ ಮಾಡುತ್ತೆ? ನಮ್ಮ ಬ್ಯಾಂಕ್ ಅಕೌಂಟು, ನಮ್ಮ ಆಧಾರ್ ಅಕೌಂಟು, ನಮ್ಮ ಮೊಬೈಲ್ ನಂಬರು ಜೊತೆಗೆ ನಮ್ಮ ಅಕೌಂಟ್ನಲ್ಲಿರುವಂಥ FD ಅಮೌಂಟ್ ಎಷ್ಟಿದೆ, ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆ, ನಮ್ಮ ಇನ್ಶೂರೆನ್ಸ್ ಪಾಲಿಸಿಗಳೇನಿದೆ, ಇದೆಲ್ಲವನ್ನೂ ಇಂಟಿಗ್ರೇಟ್ ಮಾಡುತ್ತೆ ಇದು ULI. ಇದಕ್ಕೆ ಎಲ್ಲ ಬ್ಯಾಂಕುಗಳು, ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಯಾರ್ಯಾರು ಸಾಲವನ್ನು ಕೊಡುವಂಥ ವ್ಯವಹಾರ ಮಾಡ್ತಾರೋ ಅವರೆಲ್ಲರನ್ನೂ ಒಳಗೊಂಡಂತಹ ಒಂದು ನೆಟ್ವರ್ಕ್ ಇದು. ಅಷ್ಟೇ ಅಲ್ಲ, ಸರ್ಕಾರಿ ಸಂಸ್ಥೆಗಳು, ರೆವಿನ್ಯೂ ಇಲಾಖೆಗಳು, ಲ್ಯಾಂಡ್ ರೆಕಾರ್ಡ್ಸ್ ಕೊಡುವಂಥ ರೆವಿನ್ಯೂ ಇಲಾಖೆಗಳು, ಬೇರೆ ಬೇರೆ ರಾಜ್ಯಗಳದ್ದು, ಆಟೋಮೊಬೈಲ್ ಕಂಪ್ನಿಗಳು, ಇನ್ಶೂರೆನ್ಸ್ ಕಂಪ್ನಿಗಳು, ಇದೆಲ್ಲವನ್ನು ಇಂಟಿಗ್ರೇಟ್ ಮಾಡಿ ಒಬ್ಬ ಸಾಲ ನನಗೆ ಬೇಕು ಅಂತ ಅದರಲ್ಲಿ ಅಪ್ಲೈ ಮಾಡಿದ್ರೆ ಸಾಲಗಾರರು ಯಾರಿರ್ತಾರೆ ಅದೇ ನೆಟ್ವರ್ಕ್ನಲ್ಲಿ ಅವರು ನಮ್ಮ ಸಾಲದ ಸಾಮರ್ಥ್ಯವನ್ನು ಅಲ್ಲೇ ಕ್ಷಣಾರ್ಧದಲ್ಲಿ ಸಾಲ ಕೊಡ್ತೀವಿ ಅಂತ ಅನೌನ್ಸು ಮಾಡಿಬಿಡ್ಬೋದು. ಅಷ್ಟು ಸುಲಭವಾದಂತಹ ಸರಳವಾದಂತಹ ಸಾಲ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿದೆ. ಅದನ್ನು ಯೂನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತ ಕರೀತಾರೆ. ಇದು ಯಾರಿಗೆ ಹೆಚ್ಚು ಉಪಯೋಗ ಆಗುತ್ತೆ? ಇದರ ಉದ್ದೇಶ ಏನು? ಯಾರಿಗೆ ಹೆಚ್ಚು ಉಪಯೋಗವಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ತರ್ತಾ ಇದ್ದಾರೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಕೃಷಿಕರಿಗೆ ಸಣ್ಣ ಸಣ್ಣ ಸಾಲವನ್ನು ಪಡೆಯಬೇಕು ಅಂತ ಒದ್ದಾಡ್ತಿರ್ತಾರಲ್ಲ ಅಂಥವರಿಗಾಗಿ, ಮಧ್ಯಮ ಕೈಗಾರಿಕೆಗಳನ್ನು ನಡೆಸಿ ಆ ಕಡೆ ದೊಡ್ಡ ಸಾಲನೂ ಸಿಗದೆ ಈ ಕಡೆ ಚಿಕ್ಕ ಸಾಲದೆ ಒದ್ದಾಡ್ತಿರ್ತಾರಲ್ಲ ಅಂಥವರಿಗಾಗಿ, ಮತ್ತು ಇಂಡಿವಿಜುವಲ್ ಆಗಿ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು, ದಟ್ ಈಸ್ ಡಿಫ್ರೆಂಟ್.
ಒಬ್ಬ ಕೃಷಿಕ ತನ್ನ ಹೊಲದಲ್ಲೇ ಕೂತ್ಕೊಂಡು ಈ ಇಂಟರ್ಫೇಸ್ ಯೂಸ್ ಮಾಡಿ ತನ್ನಲ್ಲಿರುವಂಥ ಭೂ ದಾಖಲೆಯನ್ನು ಬಳಸಿಕೊಂಡು ಕ್ಷಣಾರ್ಧದಲ್ಲಿ ಸಾಲ ಪಡಿಬೋದು ಅಂತಂದರೆ ಎಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರೋದಿದೆ ಅನ್ನೋದನ್ನು ನೀವು ಊಹಿಸ್ಕೋಬೋದು. ಇಂಥ ಒಂದು ಆರ್ಥಿಕ ಕ್ರಾಂತಿಯನ್ನು ಉಂಟು ಮಾಡುವಂತಹ ಒಂದು ಯೋಜನೆ ಇದು. ಈಗ ನಿಮಗೆ ಗೊತ್ತಿರ್ಬೋದು, ಸಾಲ ತಗೋಬೇಕು ಅಂತಂದರೆ ಆ ಡಾಕ್ಯುಮೆಂಟ್ಸ್ ಅಲ್ಲಿಂದ ತೊಗೊಂಬ, ಈ ಡಾಕ್ಯುಮೆಂಟ್ಸ್ ಇಲ್ಲಿಂದ ತೊಗೊಂಬ, ಇದು ಸಾಲಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿಂದ ತೊಗೊಂಬ, ಸೈನ್ ಹಾಕ್ಸ್ಕೊಂಡು ತೊಗೊಂಬ, ರೆಕಾರ್ಡ್ಸ್ ಇದಾಗಲ್ಲ, ಇದು ಮ್ಯೂಟೇಷನ್ ರೆಕಾರ್ಡ್ ಅಲ್ಲಿಂದ ತೊಗೊಂಬರ್ಬೇಕು, ಅದು ಇಷ್ಟು ವರ್ಷದ ಹಿಂದಿಂದ ಬೇಕು. ಇದೆಲ್ಲ ಎಷ್ಟು ತಲೆಬಿಸಿ ಇದೆ ಅಲ್ಲ. ಸೊ ಎಲ್ಲವನ್ನು ಇಂಟರ್ಫೇಸ್ ಮುಖಾಂತರ, ನೆಟ್ವರ್ಕ್ ಮುಖಾಂತರ ಇಂಟಿಗ್ರೇಟ್ ಮಾಡಿಬಿಟ್ರೆ ಕೂತ್ ಕಡೆನೇ ನಿಮಗೆ ಎಲ್ಲ ದಾಖಲೆಗಳನ್ನು ನೀವು ಇಂಟಿಗ್ರೇಟ್ ಮಾಡ್ಬೋದು. ಆ ದಾಖಲೆಗಳನ್ನು ಯಾರು ಸಾಲ ಕೊಡ್ತಾರೋ ಅವ್ರು ನೋಡ್ಬೋದು. ಪ್ರೊವೈಡೆಡ್ ನನ್ನ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನು ಸಾಲಗಾರರಿಗೆ ಗೊತ್ತಾದರೂ ಪರವಾಗಿಲ್ಲ ಅಂತ ನೀವು ಒಪ್ಪಿಗೆ ಸೂಚಿಸಿ ಆ UPIಯನ್ನು ULIಯನ್ನು ಉಪಯೋಗಿಸಬೇಕಾಗತ್ತೆ. ನಿಮ್ಮ ಒಪ್ಪಿಗೆ ಇಲ್ದಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿದೆ. RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಇದರ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಈ ಪೈಲಟ್ ಪ್ರಾಜೆಕ್ಟ್ ಕೂಡ ಇದು ಸಕ್ಸಸ್ಫುಲ್ ಆಗಿದೆ. ಸದ್ಯದಲ್ಲೇ ಇದು ಜಾರಿಗೆ ಬರುತ್ತೆ. ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಬಡವರು ಉದ್ಯಮಿಗಳಾಗುವ ನಿಟ್ಟಿನಲ್ಲಿ, ಕೃಷಿಕರು ಹೆಚ್ಚೆಚ್ಚು ಕೃಷಿ ಉತ್ಪನ್ನಗಳನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಈ ULI ಏನಿದೆ, ಕ್ಷಣಾರ್ಧದಲ್ಲಿ ಸಾಲ ನೀಡುವಂಥ ವ್ಯವಸ್ಥೆ, ಅದು ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಆ ಮೂಲಕ ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.